ನಮಸ್ಕಾರ ವೀಕ್ಷಕರೇ, ಮೊಹಮ್ಮದ್ ಮುಜ್ಜು ರಾಜೀನಾಮೆ ಕೊಡುವಂತ ಸಮಯ ಹತ್ರ ಬಂದಿದೆಯಾ ಅಂತ ಈಗ ಒಂದು ಕ್ವಶನ್ ಮಾರ್ಕ್ ಮೂಡ್ತಿದೆ. ಅದೇನಕ್ಕಂದ್ರೆ ಇಷ್ಟು ದಿನ ಅಪೋಸಿಷನ್ ಪಾರ್ಟಿಯವರು ಹಲವಾರು ಬಾರಿ ಪ್ರಯತ್ನವನ್ನ ಪಟ್ಟಿದ್ರು ಕೂಡ ಅವ್ರನ್ನ ಅಂದ್ರೆ ಎಕ್ಸಾಕ್ಟ್ ಆಗಿ ರಾಜೀನಾಮೆ ಕೊಡುವಂಗೆ ಮಾಡೋಕ್ಕಾಗಿರ್ಲಿಲ್ಲ. ಏನಕ್ಕಂದ್ರೆ ಅವರ ಸಂವಿಧಾನದ ಪ್ರಕಾರ ಅಂದ್ರೆ ಏನು ಪ್ರೆಸಿಡೆಂಟ್ ಇರ್ತಾರೋ ಅವ್ರನ್ನ ಉಚ್ಚಾಟನೆ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಮೈನ್ ಆಗಿ ಅವರು ಎರಡು ಮಾಡಿರಬೇಕು. ಒಂದು ದೇಶದ ಭದ್ರತಾ ವಿಚಾರವಾಗಿ ಎಲ್ಲಾದ್ರೂ ಒಂದು ಅಥವಾ ಏನಾದರೂ ದೇಶದ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರಬೇಕು. ಎರಡನೇದು ಅದೊಂದು ಇಸ್ಲಾಮಿಕ್ ದೇಶ ಆಗಿರೋದ್ರಿಂದ ಇಸ್ಲಾಮಿಕ್ ವಿರುದ್ಧವಾಗಿ ನಡ್ಕೊಂಡಿರಬೇಕು. ಸೊ ಅವರು ಇಸ್ಲಾಮಿಕ್ ವಿರುದ್ಧವಾಗಿ ಹಿಂದೆ ಯಾವತ್ತೂ ಕೂಡ ನಡ್ಕೊಂಡಿಲ್ಲ. ಇನ್ನೊಂದು ದೇಶದ ಭದ್ರತಾ ವಿಚಾರವಾಗೂ ಕೂಡ ನಡ್ಕೊಂಡಿಲ್ಲ. ಅದೇನೇ ಚೀನಾ ಒಪ್ಪಂದಗಳಾಗಿರ್ಬೋದು ಅಥವಾ ಅದು ಯಾವ ದೇಶದ ಜೊತೆ ಒಪ್ಪಂದ ಮಾಡ್ಕೊಳ್ತಾರೆ ಅನ್ನೋದು ಅವರು ಪ್ರೆಸಿಡೆಂಟ್ಗೆ ಬಿಟ್ಟಿದ್ದು, ಅವರ ದೇಶಕ್ಕೆ ಬಿಟ್ಟಿದ್ದು. ಸೊ ಒಬ್ಬೊಬ್ಬರು ಪ್ರೆಸಿಡೆಂಟ್ ಇದ್ದಾಗ ಒಂದೊಂದು ದೇಶದ ಪರ ಇರ್ತಾರೆ. ಆದರೆ ಈಗ ಒಂದು ಬಲವಾದ ಆರೋಪ ಕೇಳಿ ಬರ್ತಿದೆ. ಅದೇನಪ್ಪ ಅಂದ್ರೆ ಕರಪ್ಷನ್ ಆರೋಪ. ಸೊ ಈ ಮೂಲಕ ಹೇಗಾದ್ರೂ ಮಾಡಿ ಮೊಹಮ್ಮದ್ ಮುಜ್ಜು ಅವರನ್ನ ರಾಜೀನಾಮೆ ಮಾಡಬೇಕು. ಇನ್ನೊಂದು ಚುನಾವಣೆ ಬರ್ತಿದೆ, ಅಲ್ಲಿ ಎರಡು ಚುನಾವಣೆ ಆಗುತ್ತೆ. ಒಂದು ಪ್ರೆಸಿಡೆಂಟ್ ಚುನಾವಣೆ, ಅದು ಕೂಡ 5 ವರ್ಷ ಚಾಲ್ತಿಯಲ್ಲಿ ಇರುತ್ತೆ. ಮತ್ತೆ ಇನ್ನೊಂದು MP ಅಂದ್ರೆ ಇವಾಗ ನಮ್ಮ ಭಾರತದಲ್ಲಿ ಹೇಳೋದ್ರೆ MP ಅವರ ಸಂಸದರ ಚುನಾವಣೆ ಇದೇ ಏಪ್ರಿಲ್ 21ನೇ ತಾರೀಕು ಸಂಡೇ ಆ ಚುನಾವಣೆ ಅನ್ನೋದು ಆಗ್ತಿದೆ. ಹಾಗಿದ್ರೆ ಒಟ್ಟಾರೆಯಾಗಿ ಸುದ್ದಿ ಏನು, ಮತ್ತೆ ಇನ್ನೊಂದು ಮಾಲ್ಡೀವ್ಸ್ಗೆ ಮೇಜರ್ ಸೆಟ್ ಬ್ಯಾಕ್ ಅನ್ನ ನಮ್ಮ ಭಾರತ ಕೊಟ್ಟಿದೆ, ಒಂದು ದೊಡ್ಡ ಶಾಕ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಫಸ್ಟ್ ಅವ್ರಿಗೆ ಶಾಕ್ ಏನಂತ ನೋಡ್ಬೇಡ. ಇಷ್ಟು ದಿನ ಮಾಲ್ಡೀವ್ಸ್ ಎಷ್ಟೇ ಕಿರಿಕಗಳನ್ನ ಮಾಡ್ತಿದ್ರು ಕೂಡ ಭಾರತ ಎಕ್ಸ್ಪೋರ್ಟ್ ಮಾಡೋದನ್ನ ನಿಲ್ಲಿಸಿರ್ಲಿಲ್ಲ. ಮೇಯ್ನ್ ಆಗಿ ಮಾಲ್ಡೀವ್ಸ್ ಭಾರತದ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿತ್ತು. ಅದರಲ್ಲೂ ಕೂಡ ಇವಾಗ ಅಲ್ಲಿ ಯಾರು ಟೂರಿಸ್ಟ್ಗಳಿಲ್ಲದೆ ಇಡೀ ಮಾಲ್ಡೀವ್ಸ್ ಖಾಲಿ ಬಿದ್ದಿದೆ. ಇನ್ನು ಬೇರೆ ದೇಶದವರು ಬರೋರ ಸಂಖ್ಯೆ ಕೂಡ ತುಂಬಾ ಕಡಿಮೆ ಆಗಿದೆ. ಯಾಕಂದ್ರೆ ಮಾಲ್ಡೀವ್ಸ್ ಬಗ್ಗೆ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಅನ್ನೋದಕ್ಕಿಂತ ರಿಯಾಲಿಟಿ ಹೊರಬಿತ್ತು. ಮಾಲ್ಡೀವ್ಸ್ ಆಚೆ ಹೆಂಗಿರುತ್ತೆ, ಆಚೆ ಬಿಕ್ನಿ ಎಲ್ಲ ಹಾಕೊಂಡು ಓಡಾಡ್ಬೋದು. ಬಟ್ ಮಾಲ್ಡೀವ್ಸ್ ಸಿಟಿ ಒಳಗಡೆ ಏನಾದರೂ ನೀವು ಬಿಕ್ನಿ ಹಾಕೊಂಡು ಓಡಿದ್ರೆ ಅರೆಸ್ಟ್ ಮಾಡ್ತಾರೆ, ಬಲವಂತವಾಗಿ ಮಾಡ್ತಾರೆ. ಯಾಕಂದ್ರೆ ಅದೊಂದು ಇಸ್ಲಾಮಿಕ್ ದೇಶ. ಸೊ ಶರಿಯಾ ಕಾನೂನು ಏನಿರುತ್ತೋ ಅದನ್ನ ಫಾಲೋ ಮಾಡಬೇಕು, ಬೂರ್ಖಾನೆ ಹಾಕೊಂಡು ಓಡಾಡಬೇಕು, ಈ ರೀತಿ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಬೇರೆ ದೇಶದವ್ರು ಹೋಗೋರು ಕೂಡ ಸ್ವಲ್ಪ ಕಡಿಮೆ ಆಗಿದ್ದಾರೆ. ನಮ್ಮ ಭಾರತದವರಂತೂ 90% ಕಡಿಮೆ ಆಗಿದ್ದಾರೆ ಅಂತ ತಿಳಿದು ಬರ್ತಿದೆ. ಇದ್ರ ಜೊತೆ ಒಂದು ದೊಡ್ಡ ಶಾಕ್ ಏನಪ್ಪಾ ಅಂದ್ರೆ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಿರೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಅವರು ದಿನನಿತ್ಯದ ವಸ್ತುಗಳಿಗೆ, ದಿನಬಳಕೆ ವಸ್ತುಗಳಿಗೆ ಮೇಜರ್ ಆಗಿ ನಮ್ಮ ಭಾರತದ ಮೇಲೆ ಡಿಪೆಂಡ್ ಆಗಿದ್ರು. ಆದ್ರೆ ಈಗ ಏನಾಗಿದೆ ಅಂದ್ರೆ ನಮ್ಮ ಭಾರತ ಅವ್ರಿಗೆ ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಣ್ಣುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಏನೇ ಬೇಕಂದ್ರೂ ಕೂಡ ಅವರು ಇಷ್ಟು ದಿನ ನಮ್ಮ ಭಾರತದಿಂದ ಇಂಪೋರ್ಟ್ ಅನ್ನ ಮಾಡ್ಕೊಳ್ತಿದ್ರು. ಈಗ ಮಾಲ್ಡೀವ್ಸ್ಗೆ ನಿಜಕ್ಕೂ ಕೂಡ ಇದು ದೊಡ್ಡ ಶಾಕ್. ಅವರು ಎರಡು ದೇಶಗಳಿಂದ ಮೇಜರ್ ಆಗಿ ಇಂಪೋರ್ಟ್ ಮಾಡ್ಕೊಳ್ತಿದ್ರು, ಒಂದು ಶ್ರೀಲಂಕಾ, ಮತ್ತೊಂದು ಭಾರತ. ಶ್ರೀಲಂಕಾದಿಂದ ಅವ್ರು ಏನು ಅಷ್ಟೊಂದು ದೊಡ್ಡದಾಗಿ ಇಂಪೋರ್ಟ್ ಮಾಡ್ಕೊಳ್ತಿರ್ಲಿಲ್ಲ, ಮೇಯ್ನ್ ಆಗಿ ನಮ್ಮ ಭಾರತದಿಂದನೇ ಇಂಪೋರ್ಟ್ ಮಾಡ್ಕೊಳ್ತಿದ್ದು. ಸೊ ಇವಾಗ ನಮ್ಮ ಭಾರತ ಅವ್ರಿಗೆ ಎಕ್ಸ್ಪೋರ್ಟ್ ಮಾಡಲ್ಲ ಅಂದ್ರೆ ಅವ್ರಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಒಂದು ಇಲ್ಲಾಂದ್ರೆ ಅವರು ಮಿಡಲ್ ಈಸ್ಟ್ ಇಂದ ಇಂಪೋರ್ಟ್ ಮಾಡ್ಕೋಬೇಕು. ಮಿಡಲ್ ಈಸ್ಟ್ ಅಲ್ಲಿ ತರಕಾರಿಗಳು, ಹಣ್ಣು ಹಂಪಲುಗಳು ಯಾರು ಕೂಡ ಬೆಳೆಯೋದಿಲ್ಲ. ಸೊ ಇನ್ನು ಅವರು ಬಾಂಗ್ಲಾದೇಶ ಅಥವಾ ಮೈನ್ಮಾರು ಅಥವಾ ಅವ್ರ ಅಣ್ಣ ಈಗ ಸದ್ಯಕ್ಕೆ ಮೊಹಮ್ಮದ್ ಮುಜ್ಜು ಅವರ ಆಪ್ತ ದೇಶ ಚೀನಾದಿಂದ ಇಂಪೋರ್ಟ್ ಮಾಡ್ಕೋಬೇಕಷ್ಟೇ. ಬಟ್ ಇಂಪೋರ್ಟ್ ಮಾಡ್ಕೊಳೋದು ಸಮಸ್ಯೆ ಅಲ್ಲ, ಆರಾಮಾಗಿ ಇಂಪೋರ್ಟ್ ಮಾಡ್ಕೋಬಹುದು. ಕಾಸ್ಟ್ ಇದೆಯಲ್ವಾ, ಕಾಸ್ಟ್ ಇವಾಗ ನಮ್ಮ ಭಾರತದಿಂದ ಒಂದು ಆಲೂಗಡ್ಡೆ ಒಂದು 20 ರೂಪಾಯಿ 30 ರೂಪಾಯಿಗೆ ಸಿಗೋದಾದ್ರೆ ಇವಾಗ ಮೈನ್ಮಾರು ಅಥವಾ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಯಾಕಂದ್ರೆ ಡಿಸ್ಟೆನ್ಸ್ ಅನ್ನೋದು 2 ಪಟ್ಟು 3 ಪಟ್ಟು 4 ಪಟ್ಟಷ್ಟು ಜಾಸ್ತಿ ಇದೆ. ಸೊ ಇದು ಮಾಲ್ಡೀವ್ಸ್ಗೆ ತುಂಬಾ ಸೆಟ್ ಬ್ಯಾಕ್ ಅಂತ ಹೇಳ್ಬೋದು. ಮತ್ತೊಂದು ಸುದ್ದಿ ಏನಂತ ನೋಡೋದಾದ್ರೆ ಮೊಹಮ್ಮದ್ ಮುಜ್ಜು ಅವರ ಮೇಲೆ ಒಂದು ಕರಪ್ಷನ್ ಆರೋಪ ಕೇಳಿ ಬರ್ತಿದೆ. ಅಂದ್ರೆ ಒಂದು ಸೀಕ್ರೆಟ್ ಆಗಿ ಇಂಟೆಲಿಜೆನ್ಸ್ ಮಾಹಿತಿ ಲೀಕ್ ಆಗಿದೆ ಅಂತ ತಿಳಿದು ಬರ್ತಿದೆ. ಅದರಲ್ಲಿ ಏನಿರುತ್ತೆ ಅಂದ್ರೆ 2012ರಿಂದ 2017ರವರೆಗೂ ಈ ಏನ್ ಮೊಹಮ್ಮದ್ ಮುಜ್ಜು ಅವರು ಇರ್ತಾರೋ ಇಬ್ರಾಹಿಂ ಸೋಲಿ ಸರ್ಕಾರ ಇರುತ್ತೆ, ಅದು ಕೂಡ ಪ್ರೋ ಚೈನಾ. ಸೊ ಅದರಲ್ಲಿ ಹೌಸಿಂಗ್ ಬೋರ್ಡ್ನ ಮಿನಿಸ್ಟರ್ ಆಗಿರ್ತಾರೆ. ಹೌಸಿಂಗ್ ಬೋರ್ಡ್ನ ಮಿನಿಸ್ಟರ್ ಆಗಿದ್ದವರು ಇವಾಗ ಹೌಸಿಂಗ್ ಬೋರ್ಡ್ ಏನ್ ಮಾಲ್ಡೀವ್ ಸರ್ಕಾರದ ಅಮೌಂಟ್ ಇರುತ್ತೋ ಅದನ್ನೆಲ್ಲ ಕೂಡ ಪರ್ಸನಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರಂತೆ. ಸೊ ಅವರ ಪರ್ಸನಲ್ ಅಕೌಂಟಲ್ಲಿ ಅಮೌಂಟ್ ಅನ್ನೋದು ಜಾಸ್ತಿ ಆಗಿರುತ್ತೆ, ಇಮಿಡಿಯೇಟ್ ಆಗಿ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನ ಈಗ ಸದ್ಯಕ್ಕೆ ಬಚ್ಚಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮೊಹಮ್ಮದ್ ಮುಜ್ಜು ಅವರ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಮತ್ತೆ ಅಪೋಸಿಷನ್ ಪಾರ್ಟಿಗಳು ಹೇಗಾದ್ರೂ ಸೇರ್ಕೊಂಡು ಇವಾಗ ಇನ್ನೇನು ಅವ್ರದ್ದು ಇನ್ನೊಂದು ಚುನಾವಣೆ ಆಗುತ್ತೆ, ಅಂದ್ರೆ MP ಗಳ ಚುನಾವಣೆ, ಸಂಸದರ ಚುನಾವಣೆ. ಸೊ ಮುಗಿದ ತಕ್ಷಣ ಹೇಗಾದ್ರೂ ಮಾಡಿ ರಾಜೀನಾಮೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಬಹಳ ಪ್ರಯತ್ನವನ್ನ ಪಡ್ತಿದೆ. ಬಟ್ 2/3 ಮೆಜಾರಿಟಿ ಇದ್ರೂ ಕೂಡ ಫೈನಲ್ ಡಿಸಿಷನ್ ಅನ್ನೋದು ಸುಪ್ರೀಂ ಕೋರ್ಟ್ ಅಲ್ಲಿ ಇರುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇವ್ರೇನಾದ್ರೂ ದೇಶದ ವಿರುದ್ಧವಾಗಿ ಅಥವಾ ಇಸ್ಲಾಂ ವಿರುದ್ಧವಾಗಿ ಏನಾದ್ರು ನಡ್ಕೊಂಡಿದ್ರು ಅಂದ್ರೆ ಇದು ಕರಪ್ಷನ್ ಕೇಸ್ ಅನ್ನೋದೇನಾದ್ರೂ ಸ್ಟ್ರಾಂಗ್ ಆಗಿ ಪ್ರೂವ್ ಆಯ್ತಂದ್ರೆ 100% ಮೊಹಮ್ಮದ್ ಮುಜ್ಜು ಅವರು ರಾಜೀನಾಮೆಯನ್ನು ಕೊಡಲೇಬೇಕು. ಆದ್ರೆ ಮೊಹಮ್ಮದ್ ಮುಜ್ಜು ಅವರು ಏನಂತ ಹೇಳ್ತಿದ್ದಾರೆ ಅಂದ್ರೆ ಇಲ್ಲ ನಾನು ಯಾವುದೇ ರೀತಿಯಾದ ಕರಪ್ಷನ್ ಅನ್ನ ಮಾಡಿಲ್ಲ. ಆ ಅಮೌಂಟ್ ಏನ್ ಸಡನ್ ಆಗಿ ಬಂತೋ, ನಂದು ಕೆಲವೊಂದು ಮನೆಗಳಿದ್ವು ಕೆಲವೊಂದು ದ್ವೀಪಗಳಲ್ಲಿ, ಅದನ್ನ ಬೇರೆ ದೇಶಗಳಿಗೆ ರೆಂಟ್ಗೆ ಕೊಟ್ಟಿದ್ದೆ, ಅವರು ಅಮೌಂಟ್ ಹಾಕಿರೋದು, ನಾನು ಯಾವುದೇ ರೀತಿಯಾದ ಕರಪ್ಷನ್ ಅನ್ನ ಮಾಡಿಲ್ಲ, ನಾನು ನೀಟಾಗಿದ್ದೀನಿ ಅಂತ ಹೇಳ್ಬಿಟ್ಟು ಮೊಹಮ್ಮದ್ ಮುಜ್ಜು ಅವರು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಬಟ್ ಅಪೋಸಿಷನ್ ಪಾರ್ಟಿ ಹೇಗಾದ್ರೂ ಮಾಡಿ ಇವರನ್ನ ರಾಜೀನಾಮೆ ಕೊಡಿಸ್ಬೇಕು, ಇಲ್ಲ ಅಂದ್ರೆ ಮಾಲ್ಡೀವ್ಸ್ ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಒಂದು ಟೂರಿಸಂ ತುಂಬಾ
ಹೊಡೆತ ಬಿದ್ದಿದೆ. ಮತ್ತು ಇನ್ನೊಂದು ಭಾರತದ ಜೊತೆ ವಿರೋಧ ಕಟ್ಕೊಂಡು ಹಲವಾರು ದೇಶಗಳ ಜೊತೆ ವಿರೋಧ ಕಟ್ಕೊಂಡಂಗಾಗಿದೆ. ಮತ್ತು ಭಾರತದಿಂದ ಏನೇನು ಇಂಪೋರ್ಟ್ ಮಾಡ್ಕೊಳ್ತಿದ್ರು ಅದೆಲ್ಲ ಇನ್ನು ಮುಂದೆ ಇಂಪೋರ್ಟ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ. ಸೊ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಅವ್ರಿಗೆ ಮತ್ತಷ್ಟು ಡಬಲ್ ಅಮೌಂಟ್ ಅನ್ನೋದಾಗುತ್ತೆ. ಮತ್ತು ಭಾರತದ ವಿರೋಧಿ ನೀತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಲ್ಡೀವ್ಸ್ಗೆ ತುಂಬ ಹಿನ್ನಡೆ ಆಗ್ತಿದೆ. ಸೊ ಈ ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಅಪೋಸಿಷನ್ ಪಾರ್ಟಿಯವರು ಹೇಗಾದರೂ ಮಾಡಿ ಮೊಹಮ್ಮದ್ ಮುಜ್ಜು ಅವರನ್ನು ಕೆಳಗಿಳಿಸಬೇಕು ಅಂತ ನೋಡ್ತಿದ್ದಾರೆ. ಏನೇ ಆಗಲಿ ಇನ್ನು ಮುಂದೆ ದಿನನಿತ್ಯದ ವಸ್ತುಗಳು ಭಾರತದಿಂದ ಮಾಲ್ಡೀವ್ಸ್ಗೆ ಎಕ್ಸ್ಪೋರ್ಟ್ ಆಗೋದು ಕಷ್ಟ ಇದೆ. ಅದಾದ ನಂತರ ಮೊಹಮ್ಮದ್ ಮುಜ್ಜು ಮೇಲೆ ಭ್ರಷ್ಟಾಚಾರದ ಆರೋಪ ಏನಾದರೂ ಕೋರ್ಟಲ್ಲಿ ಪ್ರೂವ್ ಆದರೆ, ಅವರ ಸುಪ್ರೀಂ ಕೋರ್ಟಲ್ಲಿ ಪ್ರೂವ್ ಆದರೆ ಖಂಡಿತವಾಗಿಯೂ ಕೂಡ ರಾಜೀನಾಮೆ ಕೊಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಏನೇ ಆಗಲಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.